ಋಷಿಕುಮಾರ ಶ್ರೀಗಳ ತಾಯಿ ಹೇಳಿರೋದೇನೋ ನೋಡ ಬನ್ನಿ. ನನ್ನ ಗಂಡನ ಮನೆ ಅರಸೀಕೆರೆ. ನನಗೆ 3 ಮಕ್ಕಳು. 3 ಮಕ್ಕಳಲ್ಲಿ ಒಂದು ಮಗು ತೀರೋಯ್ತು. ಆದರೆ ನಾನು ಋಷಿಕುಮಾರ್ನ ಮಗುನ ಅಷ್ಟು ಪ್ರೀತಿಯಿಂದ ಸಾಕಿದ್ದೀನಿ, ಅಷ್ಟೇ ಬುದ್ಧಿ ಕಲಿಸಿದ್ದೀನಿ. ಯಾರನ್ನ ಈ ಆನೆ ಕೆಡ್ಡ ತಳ್ತಾರಲ್ಲ ಹಂಗೆ ತಳ್ಳಿದ್ರು ಅವ್ರ ಮನೆಗೆ ಹೇಳಲ್ಲ, ನಾನು ಆ ಕಾಳಿನೇ ನೋಡ್ಕೊತಾಳೆ. ಒಂದು ಮಗು ಸತ್ತೋಯ್ತು. ಗುರುಗಳು ಒಬ್ಬರು ಯಾಪಿ ನೀನು ಟಿ ವಿ ಕೊಡಲ್ಲ ಬಾ. ಗುರುಗಳು ಒಬ್ಬರು, ಅವ್ರಿಗಿಂತ ಚಿಕ್ಕವರೊಬ್ಬರು ಅಂಗವಿಕಲರು. ಇಲ್ಲಿ ನಿಂತಿದ್ದೊಳಗೆ ಹೋದ್ರಲ್ಲ ಅವರು. ನಮ್ಮ ಗುರುಗಳು ನಮ್ಮ ಸಂಬಂಧದಲ್ಲಿ ಎಲ್ಲ ಕಾವ್ಯ ಹಾಕಿರೋರು ಇದ್ದಾರೆ ಅಲ್ಲಿ ಬಿಡದಿ ಹತ್ರ. ಮತ್ತು ಅದೇ ರೀತಿ ಇವ್ರಿಗೂ ಆಗಿದೆ, ಹಾಕ್ಕೊಂಡಿದ್ದಾರೆ. ಅದು ಕಾವಿನೇ ಸುಳ್ಳು ಅಂತ ಜನ ಮಾತಾಡ್ತಾರೆ. ನನ್ನ ಮನೆ ಕೆಲಸದವಳು ಅಂತಾರೆ. ನಾನು ಮನೆ ಕೆಲಸದವಳಲ್ಲ, ನಾನು ನನ್ನ ಗಂಡನ ಮದುವೆಯಾಗಿ ಬಂದಿರೋದು. ಆ ಥರ ನಾವು ಇದಾಗಿದ್ವು. 2ನೇ ಮಗ ಸರ್. 2ನೇ ಮಗ, ಇದು 3ನೇ ಮಗ. ಹಂಗೆ ಇದ್ವು. ನಾವಿಲ್ಲಿ ಟೌನಲ್ಲಿ ಜಾಗನೂ ಇರೋಲ್ಲ, ಶಾಂತಿಯಾಗಿರೋಕ್ಕೂ ಆಗಲ್ಲ ಅಂತ ಇಲ್ಲಿ ಬಂದಿದ್ವು. ಅದೇ ರೀತಿಯೇ ನಮ್ಮ ಸ್ವಾಮಿಗಳು ಇಲ್ಲಿ ಯಾರಿಗೂ ಏನೂ ತೊಂದರೆನೂ ಮಾಡಿಲ್ಲ. ಯಾರ ಮನೇಲಿ ಒಂದು ಪಾವು ಅಕ್ಕಿ ಒಂದು ಪಾವು ರಾಗಿನೂ ಕೇಳಲಿಲ್ಲ. ನಾವು ನಮ್ಮ ಪಾಡಿಗೆ ನಾವು ಮಾಡ್ಕೊಂಡು ಹೋಗ್ತಿದ್ದೀವಿ. ನನ್ನ ಮಗ ಸ್ವಾಮಿ ಅರ್ಥ ಆಗಲ್ವ, ನನ್ನ ಮಗ ಅಂತ ಇಷ್ಟೊತ್ತು ಹೇಳ್ದೆ. ತಿರ್ಗ ಪ್ರಶ್ನೆ ಮಾಡಬೇಡಿ. ನನ್ನ ಮಗನ ತಲೆ ಮೇಲೆ ಎಲ್ಲ ಥರದ ಗೂಬೆನೂ ಕೂರಿಸಿದ್ದಾರೆ. ನನಗೆ ನನ್ನ ಮಗ ಬೇಕು. ಇವನು ಹಂಗಾಯ್ತಲ್ಲ, ಅವನು ಒಬ್ಬನೇ ಇರೋದು ನನಗೆ ನನ್ನ ಮಗ ಬೇಕು. ಸಮಾಧಾನ ಮಾಡ್ಕೊಳ್ಳಮ್ಮ. ಈಗ ನಿಮ್ಮ ಮಗನ ಮೇಲೆ ವಿರುದ್ಧವಾಗಿ ಅವರ ಒಂದು ಜನಪ್ರಿಯತೆಯನ್ನು ನೋಡಕ್ಕಾಗದೆ ಈ ಥರ ಮಾಡಿದ್ದಾರೆ. ಅವರೇ ಮಾಡಿರೋ ಸ್ವಾಮಿ. ನಮ್ಗಿಂತ ಮುಂದೆ ಬಂದ್ಬಿಡ್ತಾರೆ ಅಂತ ದೊಡ್ಡ ದೊಡ್ಡ ಗುರುಗಳೆಲ್ಲ ಮಾಡವ್ರೆ. ಆ ಗುರುಗಳು ಪ್ರೀತಿಸ್ತಾ ಇದ್ದ ಗುರುಗಳೇ ನಾನು ಪ್ರೀತಿಸ್ಲೇ ಇಲ್ಲ ಅಂದಮೇಲೆ ಇನ್ನೇನು ಸ್ವಾಮಿ, ನನಗಿಂತ ಮುಂಚೆ ಹೋಯ್ತಾರೆ ಏನಾರೇ ಮಾಡಿರೋದು. ನನಗಿನ್ನೇನು ಹೇಳೋ ಶಕ್ತಿ ಇಲ್ಲ ಸ್ವಾಮಿ. ನಾನು 4 ದಿನ ಆಯ್ತು ನಾನು ಹಿಡ್ಕೊಂಡು ಪೊಲೀಸ್ತಾರೆ ಇದ್ದಾರೆ ಕೇಳಿ ನಮ್ಗೆ ರಕ್ಷಣೆಗೆ ಬಂದರು ಅವರು. ನನಗೆ ನನ್ನ ಮಗ ಬೇಕು, ನನಗೆ ನನ್ನ ಮಗ ಬೇಕು. ಇಲ್ಲ ಸ್ವಾಮಿ, ಅವ್ರು ಯಾರೋ ಇದ್ದವ್ರೆ ನನ್ನ ಮಗನ ಕೆಡುವವ್ರೆ, ಅವ್ರು ತಗೊಂಡಿರ್ಬೋದು. ಜೊತೆಯಲ್ಲಿ ಯಾರು ಕರ್ಕೊಂಡು ಹೋಗಿದ್ರಂತಲ್ಲ, ಅವರೇ ಇಷ್ಟು ಮಾಡಿ ತಿರ್ಗಿ ಅವರೇ ಎದುರು ಹಾಕ್ಕೊಂಡು ಹಿಂಗೆ ಮಾಡಿದ್ದಾರೆ ನನ್ನ ಮಗನಿಗೆ. ಕೆಟ್ಟದಾಗ ಏನು ಮಾಡಿಲ್ಲ ಸ್ವಾಮಿ, ಹೇಳ್ತೀನಿ. ನಾವು ಬಡತನದಿಂದನೇ ಜೀವನ ಮಾಡ್ಕೊಂಡು ಬಂದು ಏನೆಲ್ಲ ಕಷ್ಟಪಟ್ಟಿದ್ದೀವಿ ನಾವು ಜೀವನಕ್ಕೆ. ನಮ್ಮ ಯಜಮಾನ್ರು ಸತ್ತು 32 ವರ್ಷ ಆಯ್ತು. ಈ ಮಗು 2 ವರ್ಷದ ಮಗು ಅವ್ರು ಸತ್ತಾಗ ಅಲ್ಲಿ ಬೆಂಗಳೂರಲ್ಲೆಲ್ಲ 2 ತಿಂಗಳು ಆಸ್ಪತ್ರೆಯಲ್ಲಿ ಹಾಕ್ಕೊಂಡಿದ್ದೆ. ಶುಗರ್ ಆಯಿತು. ಶುಗರ್ ಆಗಿ ಗ್ಯಾಂಗ್ರೀನ ಏನೋ ಅಂತಾರೆ, ಅದಾಗ್ಬಿಡ್ತಿರೋದು. ಅವಾಗಿಂದ ಪಿಂಚಣಿಯಲ್ಲಿ ಜೀವನ ಮಾಡ್ಕೊಂಡು ಬರ್ತಾಯಿದ್ದೀನಿ. ನಾವು ಯಾರು ದುಡ್ಡು ನೋಡಬೇಕು, ಯಾರ್ದು ಆಸೆಗೂ ಪಟ್ಟಿಲ್ಲ. ನಾವು ಪಟ್ಟಿಲ್ಲ. ಯಾರು ಏನು ಮಾಡಿದ್ದಾರೆ, ಯಾರು ಅದ್ಮಿದ್ದಾರೆ ಅವ್ರನ್ನ ಅನ್ನೋದು ನನಗೆ ಗೊತ್ತಾಗಲ್ಲ ಸ್ವಾಮಿ. ಇಷ್ಟೇ ನಂದು, ಇನ್ನೇನು ಹೇಳೋಕ್ಕೂ ಇಷ್ಟಪಡೋದಿಲ್ಲ. ಶಕ್ತಿನೂ ಇಲ್ಲ. ಇದು ಋಷಿಕುಮಾರ್ ತಾಯಿಯ ಆಳಲು ಕೇಳಿದ್ವಿ ನಾವು. ಯಾಕಂದರೆ ಹೆತ್ತ ಕರಳು ಹೊಟ್ಟೆ ಉರಿಯೋದು ಅತ್ಯಂತ ಸಹಜ. ನಾವು ನೋಡ್ತಾ ಇದ್ದೀವಿ ಈಗ ಅವರ ಸೋದರನ ದೃಶ್ಯಾವಳಿಗಳಿವು. ಅವ್ರು ಅಷ್ಟೊಂದು ಬುದ್ಧಿ ಇಲ್ಲ ಅವರಿಗೆ. ಜೊತೆಗೇನು ಅಂದರೆ ಅಂಗವಿಕಲತೆ ಕೂಡ ಅವ್ರನ್ನ ಕಾಡ್ತಾ ಇದೆ. ಸೊ ತಾಯಿ ಹೇಳಿದಂಥ ಮಾತನ್ನು ಕೇಳಿದ್ರಿ. ಮೊದಲನೇ ಮಗ ಸತ್ತು ಹೋಗ್ಬಿಟ್ಟ, ಎರಡನೇ ಮಗನೇ ಇದು ಈ ರೀತಿ. ಜೊತೆಗೆ ಇನ್ನು 3ನೇ ಮಗ ವಿಕಲಚೇತನರು. ನಾವು ತುಂಬ ತೊಂದರೆಯಲ್ಲಿದ್ದೀವಿ, ಆ ಕಾಳಿನೇ ನಮ್ಮನ್ನು ರಕ್ಷಣೆ ಮಾಡಬೇಕು ಅನ್ನುವಂಥ ಮಾತನ್ನು ಆ ತಾಯಿ ಹೇಳಿದರು.